ಮೊದಲಿಗೆ ನಾವು ಮಾತುಗಳನ್ನ ಶುರು ಮಾಡೋದಾದ್ರೆ ರಾಮಾಯಣದಿಂದ ಶುರು ಮಾಡೋಣ. ಈ ಆದಿ ಕಾವ್ಯ ಅಂತ ಯಾಕೆ ಹುಟ್ಟುಕೊಳ್ತು ಅಂತ ಅಂದ್ರೆ ಆ ಚರ್ಚೆಗೆ ರಾಮಾಯಣದಲ್ಲೇ ಅವಕಾಶ ಇದೆ. ಈಗ ಉದಾಹರಣೆಗೆ ನಾವಿವತ್ತು ಒಂದು ವ್ಯಕ್ತಿಯ ಬಗ್ಗೆ ಏನೋ ಒಂದು ಮಾಡೋದಕ್ಕೆ ಹೊರಟ, ಒಂದು ಸಿನಿಮಾ ಮಾಡೋದಕ್ಕೆ ಹೊರಡ್ತೀವಿ, ಅಥವಾ ಒಂದು ಡಾಕ್ಯುಮೆಂಟರಿ ಮಾಡೋದಕ್ಕೆ ಹೊರಡ್ತೀವಿ, ಒಂದು ಪುಸ್ತಕ ಬರೆಯೋದಕ್ಕೆ ಹೊರಡ್ತೀವಿ ಅಂದ್ರೆ ಏನ್ ಮಾಡ್ತೀವಿ, ಅಲ್ಲಿ ನೆಗೆಟಿವ್ ಏನಿರುತ್ತೋ ಅದೆಲ್ಲ ತೆಗೆದು ಇದನ್ನ ವಿಜೃಂಭಿಸ್ತೀವಿ. ಆದ್ರೆ ಇಲ್ಲಿ ಏನ್ ಮಾಡಿದ್ರು ವಾಲ್ಮೀಕಿಗಳು ಅಂದ್ರೆ ಹಾಗೇನೂ ಮಾಡ್ಲಿಲ್ಲ, ಏನ್ ನಡೀತೋ ಅದನ್ನ ಬರೆದ್ರು. ಆಗ ನೀವು ರಾಮನನ್ನೂ ರಾಮ ಯಾಕೆ ಹೀಗೆ ಮಾಡ್ದ ಅಂತ ಕೇಳುವಂತೆ ಆಯಿತು ಅಂತ. ಇವತ್ತಿ ಬಂದು ನಿಲ್ಲುವಾಗ ಅಲ್ಲಿ ಸಜ್ಜನನಾದವ ಇವತ್ತು ದುರ್ಜನ ಅಂತ ಅನ್ಸ್ಕೊಂಡ, ಅಂದ್ರೆ ಅಲ್ಲಿ ನಾಯಕ ಅಂತ ಅನ್ಸ್ಕೊಂಡವ ಇವತ್ತು ಖಳನಾಯಕ ಅಂತ ಅನ್ಸ್ಕೊಂಡ, ಅಲ್ಲಿ ಖಳನಾಯಕ ಅಂದ್ಕೊಂಡವ ಇವತ್ತು ನಾಯಕ ಅಂತ ಅನ್ಸ್ಕೊಂಡ ಅನ್ನೋ ಅಷ್ಟರ ಮಟ್ಟಿಗೂ ಆಗಬಿಡುತ್ತದೆ. ಈಗ ಕುವೆಂಪು ಅಂತವರು ಮಾಡಿದ ಬದಲಾವಣೆ ಅಥವಾ ಪಂಪ ರನ್ನ ಅಂತವರು ಮಾಡಿದ ಬದಲಾವಣೆಗಳಿಗೆ ಬೇರೆ ದೃಷ್ಟಿಕೋನ ಇದೆ, ಅದನ್ನು ಗಮನಿಸಬೇಕು. ಹಾಗಂತ ಇದೇ ಮೂಲ ರಾಮಾಯಣ ಅಂತ ಭಾವಿಸಬೇಕಾಗಿಲ್ಲ. ಇದು ಕುವೆಂಪು ರಾಮ. ಅವತ್ತಿನ ಮನುಷ್ಯನಿಗೆ ಕುರುಹುಗಳನ್ನು ಉಳಿಸಬೇಕು ಅನ್ನುವ ಯೋಚನೆಯೇ ಇಲ್ಲದ ಕಾರಣಕ್ಕೆ ಇವುಗಳಿಗೆ ಕುರುಹು ಇಲ್ಲ, ದಾಖಲೆ ಇಲ್ಲ. ಹಾಗಂತ ದಾಖಲೆಯೇ ಇಲ್ವಾ? ನೀವು ಕೂತ್ಕೊಂಡು ಹೇಗೆ ಹೇಳ್ತಾ ಇದ್ದೀರಿ ಆಗಿದ್ರೆ ನಿಮಗೇನು ಅಂತ ಅಂದರೆ ದಾಖಲೆ ಇದೆ. ಎಲ್ಲಿದೆ ಅಂತ ಅಂದರೆ ಅದು ಸಾಹಿತ್ಯವಾಗಿ ಇದೆ. ಅವರು ಹೇಳಿದ ಅಯೋಧ್ಯೆಯಿಂದ ಇನ್ನೊಂದು ಊರಿಗೆ ಎಷ್ಟು ದೂರ, ಯಾವ ದಿಕ್ಕು ಅಂತ ಹೇಳ್ತಾರೋ ಅದು ಯಾವುದೂ ಬದಲಾಗಿಲ್ಲ. ಈಗ ರಾಮ ಅಯೋಧ್ಯೆಯಿಂದ ಹೊರಟು ಇಲ್ಲಿಗೆ ಬಂದಿದ್ದ, ಕಿಷ್ಕಿಂಧೆಗೆ ಬಂದಿದ್ದ, ಕರ್ನಾಟಕಕ್ಕೆ ಬಂದಿದ್ದ. ಅವ್ರು ಹೇಳುವ ಆ ರೂಟ್ ಮ್ಯಾಪ್ ಇದೆಯಲ್ಲ, ಒಂದು ಸ್ವಲ್ಪವೂ ವ್ಯತ್ಯಾಸ ಇಲ್ಲ, ಗೂಗಲ್ ಮ್ಯಾಪ್ ಥರನೇ ಇದೆ. ಪಕ್ಕ ಇದೇ ದಾರಿಲಿ ಹೋದ್ರ ಅಂತ ಹೇಳೋದಿಲ್ಲ, ಆದರೆ ಈ ಊರಿಂದ ಈ ಊರಿಗೆ ಹೋದ್ರು ಅಂತ ಹೇಳುವಾಗ ಹಿಂದೆ ಮುಂದೆ ಆಗಿಲ್ಲ. ಇವತ್ತು ಈಗ ಒಬ್ಬ ಕಾದಂಬರಿ ಬರಿತಾನೆ, ಇವತ್ತೊಬ್ಬ ಒಂದು ಸಿನಿಮಾ ಮಾಡ್ತಾನೆ, ಇವತ್ತೊಬ್ಬ ಒಂದು ಧಾರಾವಾಹಿ ಮಾಡ್ತಾನೆ, ಇವತ್ತೊಬ್ಬ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾನೆ, ಇವತ್ತೊಬ್ಬ ಒಂದು ಕಥೆ ಬರೀತಾನೆ. ಅವನು ಕಲ್ಪನೆಯಲ್ಲಿ ಏನಲ್ಲ ಕಲ್ಪನೆಯಲ್ಲಿ, ಅವನು ಅಲ್ಲಿ ಹೆಸರಿಸಿದ ವ್ಯಕ್ತಿ ಕಲ್ಪನೆ, ಅವನು ಅಲ್ಲೊಂದು ಸನ್ನಿವೇಶಗಳನ್ನು ಜೋಡಿಸಿದಾನಲ್ಲ ಅದು ಕಲ್ಪನೆ. ಆದರೆ ಅವಷ್ಟು ಸತ್ಯ ಅಂತ. ಯಾಕೆ ಸತ್ಯ ಅಂದರೆ ಅದು ಇವತ್ತಿನ ಮನುಷ್ಯನ ಯೋಚನೆಗಳನ್ನು ಹೇಳ್ತಾ ಇದೆ ಅದು. ಆದರೆ ಆ ಕಾಲಘಟ್ಟದಲ್ಲಿ ರಾಜ ಹಾಗೆ ಮಾಡ್ತಾ ಇದ್ದ, ಪ್ರಜೆ ಹೀಗೆ ಮಾಡ್ತಾ ಇದ್ದ, ಒಬ್ಬ ದುಷ್ಟ ಇದ್ದ, ಅವನು ಅತ್ಯಾಚಾರಕ್ಕೆ ಮುಂದಾಗ್ತಿದ್ದ, ಯಾರದೋ ಹೆಂಡ್ತಿನ ಹೊತ್ಕೊಂಡು ಹೋಗ್ತಾ ಇದ್ದ, ಗಂಡ ಆದವ ಹೆಂಡ್ತಿ ಬಿಡಿಸ್ಕೊಳಕ್ಕೆ ಹೋಗ್ತಾ ಇದ್ದ ಅನ್ನೋ ಘಟನೆ ನಡೀತಾ ಇರುತ್ತೆ ಅನ್ನೋದು ಸತ್ಯ ಅಲ್ವಾ? ಹಾಗಾಗಿ ಇದನ್ನು ಒಂದೊಮ್ಮೆ ನೀವು ಹೇಳಿದಂತೆ ನಾಳೆ ಒಪ್ಪಿಕೊಂಡ್ರೂ ಕೂಡ ರಾಮಾಯಣ ಮಹಾಭಾರತ ಅನ್ನೋದು ಸಾವಿರ ವರ್ಷಗಳ ಹಿಂದಿನ ಮನುಷ್ಯ ಜನಾಂಗದ ಇತಿಹಾಸ ಅನ್ನೋದು ಎರಡನೇ ಕಾರಣದಿಂದ ನಿಜ ಆಗುತ್ತೆ. ಕ್ರಿಯೆಗಿಂತಲೂ ಕ್ರಿಯೆಯ ಪರಿಣಾಮ ಮುಖ್ಯ ಅಂತ ಭಾವಿಸುವವ, ಇದು ಬಹಳ ಮುಖ್ಯವಾದ ಸಾಲು. ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ. ಈ ಸಂಚಿಕೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಜೊತೆ ಸೇರಿರುವಂತಹ ಈ ವ್ಯಕ್ತಿಯ ಜೊತೆ, ಈ ವ್ಯಕ್ತಿತ್ವದ ಜೊತೆ ಏನು ಮಾತಾಡೋದು ಅಂತ ಯೋಚನೆ ಮಾಡ್ತಾ ತುಂಬಾ ವಿಚಾರಗಳು ಮನಸ್ಸಿಗೆ ಬಂದ್ರೂ ಕೂಡ ಒಂದಿಷ್ಟು ವಿಚಾರಗಳನ್ನು ಫೋಕಸ್ ಮಾಡ್ಕೊಂಡು ಮಾತಾಡೋಣ ಅನ್ನುವಂಥ ಯೋಚನೆ ಬಂದಾಗ ನನ್ನ ಮನಸ್ಸಿಗೆ ಬಂದಿದ್ದು ಮಹಾಕಾವ್ಯಗಳು ಅಥವಾ ಎಪಿಕ್, ಅಥವಾ ನಾವು ಇಂಗ್ಲೀಷ್ನಲ್ಲಿ ತುಂಬ ಸಹಜವಾಗಿ ಸುಲಲಿತವಾಗಿ ಬಳಸಲ್ಪಡುವಂಥ ಮೈಥಾಲಜಿ ಅನ್ನುವಂಥ ಒಂದು ಕ್ಯಾಟಗರಿಗೆ ಬರುವಂಥ ನಮ್ಮ ಭಾರತದ ಎರಡು ಮಹಾಕಾವ್ಯಗಳು ಮಹಾಭಾರತ ಹಾಗೂ ರಾಮಾಯಣ. ಈ ವಿಚಾರವನ್ನು, ಅದರಲ್ಲಿ ಬರುವಂತಹ ಪಾತ್ರಗಳ ಬಗ್ಗೆ ಮಾತಾಡೋಣ ಅಂತ ಯೋಚನೆ ಮಾಡಿ ಇಲ್ಲಿ ತನಕ ಬಂದಿದ್ದೀವಿ. ಮತ್ತು ಮೊದಲಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಮಾತಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ನನ್ನ ಪ್ರೀತಿಯ ಶ್ರೀಯುತ ಜಗದೀಶ್ ಶರ್ಮಾ ಸಂಪ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ನನಗೂ ಅಷ್ಟೇ ಖುಷಿ ವಿಷಯ. ತುಂಬ ಆತ್ಮೀಯರು, ತುಂಬ ಪ್ರೀತಿ ಅವರಿಗೆ, ಅವ್ರ ಮೇಲೆ ನನಗೆ ನನ್ನ ಮೇಲೆ ಅವರಿಗೆ, ಅದು ಅವರ ಪ್ರೀತಿಯನ್ನೇ ಆಶೀರ್ವಾದ ಅಂತ ತಗೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ಕೂಡ ಶುರು ಮಾಡೋದಕ್ಕೆ ನಿಮ್ಮ ಅಣತಿಯನ್ನು ಕೇಳ್ತೀನಿ. ಮಾತಾಡೋಣ. ನಮ್ಮ ಕಾರ್ಯಕ್ರಮವನ್ನು ನಾವು ಯಾವತ್ತೂ ಶುರು ಮಾಡೋದು ನಿಮಗೆ, ಅಂದರೆ ನಮ್ಮ ಅತಿಥಿಗಳಿಗೆ ಧನ್ಯವಾದವನ್ನು ನಾವು ಭಗವದ್ಗೀತೆಯ ಒಂದು ಪ್ರತಿಯನ್ನು ಕೃತಜ್ಞತಾಪೂರ್ವಕವಾಗಿ ನೀಡೋ ಮೂಲಕ ಧನ್ಯವಾದಗಳು ಬಂದಿದ್ದಕ್ಕೆ. ಮೊದಲಿಗೆ ನಾವು ನಮ್ಮ ಮಾತುಗಳನ್ನು ಶುರು ಮಾಡೋದಾದರೆ ರಾಮಾಯಣದಿಂದ ಶುರು ಮಾಡೋಣ. ಆಗ್ಬೋದು. ಆದಿ ಕಾವ್ಯ. ಅದಕ್ಕೋಸ್ಕರ ಈ ಆದಿ ಕಾವ್ಯ ಅನ್ನೋ ವಿಷಯವನ್ನೇ ನೀವು ಹೇಳಿದಾಗ ನನಗನ್ಸಿದ್ದು ಅಂದರೆ ಮುಖ್ಯವಾಗಿ ಅದು ಪದೇ ಪದೇ ಡಿಬೇಟಿಗೆ ಒಳಗಾಗುವಂಥ, ಪದೇ ಪದೇ ಎಲ್ಲರಿಗೂ ಚರ್ಚೆಗೆ ಗ್ರಾಸವಾಗುವಂಥ ಒಂದು
ಸಬ್ಜೆಕ್ಟ್ ಆಗಿದೆ. ಫಸ್ಟ್ ಆಫ್ ಆಲ್ ನಾವು ಮೂಲತಃ ಬರೋದನ್ನ ಅದಕ್ಕೆ ಮೈಥಾಲಜಿ ಅನ್ನೋ ಪದವನ್ನು ಇನ್ವರ್ಟೆಡ್ ಕೊಮಾಗಳಲ್ಲಿ ಹೇಳಿದೆ ನಾನು. ಅಂದರೆ ಅದು ಒಂಥರ ಒಂದು ಕಥೆಯ ರೂಪದಲ್ಲಿ ನೋಡೋದು ಜಾಸ್ತಿ ಆಗ್ತಾ ಇದೆ, ಅಥವಾ ಅದೊಂದು ಪುಸ್ತಕದಲ್ಲಿ ಇರುವಂಥದ್ದು, ಯಾರೋ ಒಬ್ಬರು ಅದನ್ನೊಂದು ಕಪೋಲ ಕಲ್ಪಿತವಾಗಿ ಬರೆದದ್ದು ಅಂತ ಅನ್ನೋ ಒಂದು ವಿಚಾರದಿಂದ ಹಿಡಿದು ನನಗೆ ಇನ್ನೊಂದು ಕುತೂಹಲ ಏನು ಅಂತಂದರೆ ಆ ಮಹಾಕಾವ್ಯದಲ್ಲಿ ಬರುವಂತಹ ಪಾತ್ರಗಳಿಂದ ನಾವೇನನ್ನು ತಿಳ್ಕೊಳ್ಬಹುದು ಅನ್ನೋದನ್ನು ಆವಾಗವಾಗ ನಾವು ಅದನ್ನು ಎಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಚರ್ಚೆಗಳನ್ನು ನೋಡ್ತಾ ಇರ್ತೀವಿ. ಸೊ ಮೊದಲಿಗೆ ಇದು ಆದಿಕಾವ್ಯದ ಸ್ವರೂಪದ ಬಗ್ಗೆ ಮತ್ತು ಅದರ ಒಂದು ಪ್ರಸ್ತುತತೆ ಬಗ್ಗೆ ಹೇಳ್ಬೋದು. ಆದಿಕಾವ್ಯ ಅಂತ ಇದನ್ನು ಕರೆದಿದ್ದೇನೆಂದರೆ ಈ ಕಾವ್ಯ ಅಂತ ಒಂದು ಬಂತು. ಕಾವ್ಯ ಅಂದರೆ ನಾವಿವತ್ತು ಸಾಧಾರಣವಾಗಿ ಕವಿತೆಗಳಿಗೆ, ಕವನಗಳಿಗೆ ಕಾವ್ಯ ಅಂತ ಇವತ್ತು ನಿಲ್ಲಿಸ್ಕೊಂಡಿದ್ದೇವೆ ಕನ್ನಡದ ಬಳಕೆಯಲ್ಲಿ. ಹಿಂದೆ ಕಾವ್ಯ ಅಂದರೆ ಕೃತಿ ಅಂತ ಅರ್ಥ. ಸಾಹಿತ್ಯ ಕೃತಿಯನ್ನು ಕಾವ್ಯ ಅಂತ ಕರಿತಾ ಇದ್ದರು. ಅದು ಪದ್ಯ ರೂಪದಲ್ಲಾದರೂ ಇರಲಿ, ಗದ್ಯ ರೂಪದಲ್ಲಾದರೂ ಇರಲಿ, ಅದು ಕಾವ್ಯ ಅಂತಂದರೆ ಒಂದು ಸಾಹಿತ್ಯಾತ್ಮಕವಾದ ಕೃತಿ ಅಂತ. ಇದನ್ನು ಆದಿಕಾವ್ಯ ಅಂತ ಕರೆದಿದ್ದು ಆ ದೃಷ್ಟಿಯಿಂದ. ಅಂದರೆ ಮೊಟ್ಟ ಮೊದಲ ಬಾರಿಗೆ ಪರಿಪೂರ್ಣವಾಗಿ ಒಂದು ಚೌಕಟ್ಟಿನೊಳಗೆ ಒಂದು ಸಾಹಿತ್ಯಾತ್ಮಕವಾದ ಕೃತಿ ಹುಟ್ಟಿಕೊಂಡಿದ್ದು ರಾಮಾಯಣವೇ ಅಂತ. ರಾಮಾಯಣಕ್ಕಿಂತ ಹಿಂದೆ ಬರಹವೇ ಇರಲಿಲ್ಲ, ಸಾಹಿತ್ಯವೇ ಇರಲಿಲ್ಲ ಅಂತೇನೂ ಅಲ್ಲ. ವೇದಗಳೆಲ್ಲ ಇದ್ದವು, ವೇದಗಳದಕ್ಕಿಂತ ಹಿಂದೆ ಇದ್ದವು. ಆ ವೇದಗಳಲ್ಲಿ ಈ ಕಾವ್ಯದ ಅಂಶಗಳೆಲ್ಲ ಇದ್ದವು. ಅಂದರೆ ಇವತ್ತೀಗ ನಾವು ಸಣ್ಣ ಕಥೆಗಳನ್ನು ನೋಡ್ತೀವಿ, ಕಾದಂಬರಿಗಳನ್ನು ನೋಡ್ತೀವಿ. ಇಂಥ ಎಲ್ಲ ಅಂಶಗಳನ್ನು ನಾವು ವೇದಗಳಲ್ಲಿ ಗುರುತಿಸಬಹುದು. ಅದರಲ್ಲಿ ವರ್ಣನೆ ಇದೆ, ಅದರಲ್ಲಿ ವಿಚಾರ ಇದೆ, ಅದನ್ನು ಒಂದು ಕಥೆಯ ಮೂಲಕ ಹೇಳುವ ಕ್ರಮ ಇದೆ, ಇದೆಲ್ಲವೂ ಇತ್ತು. ಆದರೆ ಅದೆಲ್ಲವನ್ನು ಸೇರಿಸಿ ಒಂದು ಕಾವ್ಯ ಅಂದರೆ ಹೀಗಿರಬೇಕು ಅಂತ ತೋರಿಸಿಕೊಟ್ಟ ಮೊದಲ ಕೃತಿ ಅದು. ಹೊರಗಡೆ ದೃಷ್ಟಿಯಿಂದ ನೋಡಿದಾಗ ಕೂಡ ಆಧುನಿಕರು ಕೂಡ ಒಪ್ತಾ ಇರೋದೇನು ಅಂದರೆ ಇವತ್ತಿನವರೆಗೆ ಜಗತ್ತಿನ ಮಾನವ ಜನಾಂಗದ ಇತಿಹಾಸದಲ್ಲಿ ಸಿಕ್ಕ ಅತ್ಯಂತ ಹಳೆಯ ಕೃತಿ ಅದೇನೆ ಅಂತ. ಒಂದು ಕಾವ್ಯವಾಗಿ ಅತ್ಯಂತ ಹಳೆಯ ಕೃತಿ ಸಿಕ್ಕಿದ್ದು ವೇದವೇ. ಆದರೆ ಒಂದು ಹೆಚ್ಚು ಶ್ರುತಿ ಅಲ್ವಾ ಇದು? ಇದು ಬರಹಕ್ಕೆ ಬಂತು. ಇದು ಆಗಲೇ ಬರಹಕ್ಕೆ ಬಂತ ಅಂತಲೂ ಗೊತ್ತಿಲ್ಲ. ಯಾಕೆಂದರೆ ಲವಕುಶರಿಗೆ ಅವರು ಅದನ್ನು ಹಾಡೋದನ್ನೇ ಕಲಿಸಿದ್ರು. ಅಂದರೆ ಅವರಿಗೆ ಹೇಳಿಕೊಟ್ಟು ಅವರು ವಾಚೋ ವಿಧೇಯಂ ತತ್ಸರ್ವಂ ಅಂತಲೇ ಬರುತ್ತೆ. ಅಂದರೆ ಅವರು ಕಂಠಪಾಠ ಮಾಡಿಕೊಂಡೇ ಹಾಡಿದ್ದು ಅದನ್ನು ಅಂತ. ಆಗ ಲಿಪಿ ಇರಲಿಲ್ಲ ಅಂತ ಆಧುನಿಕ ಇವರು ಹೇಳ್ತಾರೆ, ವಿಚಾರವಂತರು. ಲಿಪಿ ಇರಲಿಲ್ಲ ಅಂತ ಅನಿಸೋದಿಲ್ಲ. ಲಿಪಿಯ ಪ್ರಸ್ತಾಪ ಅದಕ್ಕಿಂತ ಹಿಂದೆರೂ ಬರುತ್ತೆ. ಆದರೆ ಬರೆಯೋದು, ಬರೆದಿಡೋದು ಅನ್ನೋದು ಬಹಳ ಕಡಿಮೆ ಇತ್ತು. ಅದನ್ನು ಹಾಗೆಯೇ ಮನಸ್ಸಿನಲ್ಲಿ ಧರಿಸ್ಕೊಳ್ಳೋದು ಅನ್ನೋದಕ್ಕೆ ಹೆಚ್ಚು ಒತ್ತಿತ್ತು. ಹಾಗಾಗಿ ಇದನ್ನು ಆಮೇಲೂ ಬರೆದಿರ್ಬೋದು ಸ್ವಲ್ಪ ಕಾಲ ಆದಮೇಲೂ. ಹಾಗೆ ಮೊದಲು ಹುಟ್ಟಿಕೊಳ್ತು ಈ ಆದಿಕಾವ್ಯ ಅಂತ ಅನ್ನೋದು ಅಂತ. ಆದಿಕಾವ್ಯ ಅಂತ ಯಾಕೆ ಹುಟ್ಟುಕೊಳ್ತು ಅಂತ ಅಂದರೆ ಇವತ್ತು ಬಹಳ ಚರ್ಚೆ ಅದರ ಮೇಲೆ ಇದೆಯಲ್ಲ. ಅದರ ಮೇಲೆ ಚರ್ಚೆ ಇರೋದು ಯಾಕೆ ಅಂತ ಕೇಳಿದರೆ, ಆ ಚರ್ಚೆಗೆ ರಾಮಾಯಣದಲ್ಲೇ ಅವಕಾಶ ಇದೆ. ಏನು ಅಂತ ಅಂದರೆ ಅದು ಏನು ಮಾಡ್ತು, ಒಬ್ಬ ಮನುಷ್ಯನ ಎಲ್ಲ ವಿಧದ ಭಾವಗಳನ್ನು ಅದು ನಿರ್ವಹಿಸ್ತು, ಅದು ಹ್ಯಾಂಡಲ್ ಮಾಡ್ತು. ಒಬ್ಬ ಮನುಷ್ಯನಲ್ಲಿ ಎಷ್ಟು ಥರದ ಯೋಚನೆಗಳು ಹುಟ್ಟಿಕೊಳ್ತವೆ, ಎಷ್ಟು ಥಾಟ್ಸ್ ಹುಟ್ಟುತ್ತವೆ. ಆ ಯೋಚನೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಅವನು ಹೇಗೆಲ್ಲ ಕ್ರಿಯೆಗಳನ್ನು ಮಾಡ್ತಾನೆ ಅನ್ನೋದನ್ನು ದಾಖಲಿಸಿದ್ದು ರಾಮಾಯಣ. ಹಾಗಾಗಿ ಅದನ್ನು ನವರಸಭರಿತವಾದ ಕಾವ್ಯ ಅಂತ ಕರಿತೀವಿ. ಶೃಂಗಾರ, ವೀರ, ಕರ್ಣ, ಅದ್ಭುತ, ಹಾಸ್ಯ, ಭಯಾನಕ, ಭೀಭತ್ಸ, ರೌದ್ರ, ಶಾಂತ ಅನ್ನುವ ನವರಸಗಳು ಅದರಲ್ಲಿವೆ ಅಂತ. ನವರಸಗಳು ಅದರಲ್ಲಿವೆ ಅಂದರೆ ನಮ್ಮ ಮನಸ್ಸು ಹೇಗೆಲ್ಲ ಯೋಚಿಸುತ್ತೋ, ನಮ್ಮ ಬದುಕು ಯಾವುದನ್ನೆಲ್ಲ ರುಚಿಯಾಗಿ ಅಭಿರುಚಿಯಾಗಿ ಬಯಸುತ್ತೋ ಇಷ್ಟನ್ನು ಅದು ಹೇಳಿದೆ ಅಂತ. ಇಷ್ಟನ್ನು ಹೇಳೋದಕ್ಕೆ ಹೊರಟ ಕೂಡಲೇ ಏನಾಗುತ್ತೆ, ಮನುಷ್ಯನ ಹಳವಂಡಗಳೆಲ್ಲ ಅದರಲ್ಲಿ ಬರಲೇಬೇಕಾಗತ್ತೆ. ಮನುಷ್ಯನ ಒಳಿತು, ಮನುಷ್ಯನ ಕೆಡುಕು, ಮನುಷ್ಯ ತನ್ನ ಆಸೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ತನಗೇನೋ ಆಗಬೇಕು ಅಂತಂದಾಗ ಏನೆಲ್ಲ ಮಾಡ್ತಾನೆ ಅನ್ನೋದೆಲ್ಲವೂ ಅದರಲ್ಲಿ ಬರುತ್ತೆ. ಹಾಗೆ ಬಂದಾಗ ಅದು ಬಹಳ ಚರ್ಚೆಯ ವಿಷಯ ಆಯ್ತದು. ಆ ಚರ್ಚೆ ಅಲ್ಲಿದ್ದ ಯಾರು ಖಳರು ಅಂತಲೋ, ಇವರು ಮಾದರಿ ಅಲ್ಲ ಅಂತ ಯಾರನ್ನು ಹೇಳಿದ್ವೋ ಅವರನ್ನು ಅಲ್ಲದೆ ಯಾರನ್ನು ಆದರ್ಶ ಅಂತ ಹೇಳ್ತೀವೋ ಅವರ ಮೇಲೂ ಪ್ರಶ್ನೆಗಳು ಹುಟ್ಟುಕೊಳ್ತು. ಆ ಪ್ರಶ್ನೆಗಳನ್ನು ಬಹಳ ವಿಶೇಷ ಏನು ಅಂತ ಅಂದರೆ, ಈ ಪ್ರಶ್ನೆಗಳು ಹುಟ್ಟುಕೊಳ್ಳತ್ತೆ ಅನ್ನೋದು ಗೊತ್ತಿಲ್ಲದ್ದೇನೂ ಅಲ್ಲ ವಾಲ್ಮೀಕಿಗಳಿಗೆ. ಆ ನಡೆ ಇದೆಯಲ್ಲ, ಇದು ಪ್ರಶ್ನಾರ್ಹ ಆಗತ್ತೆ ಆ ನಡೆ ಅಂತ ಅವರು ಅದನ್ನು ಬದಿಗಿಟ್ಟಿಲ್ಲ, ಅದನ್ನು ತೆಗೆದಿಟ್ಟಿಲ್ಲ. ಈಗ ಉದಾಹರಣೆಗೆ ನಾವಿವತ್ತು ಒಂದು ವ್ಯಕ್ತಿಯ ಬಗ್ಗೆ ಏನೋ ಒಂದು ಮಾಡೋದಕ್ಕೆ ಒಂದು ಸಿನಿಮಾ ಮಾಡೋದಕ್ಕೆ ಹೊರಡ್ತೀವಿ, ಅಥವಾ ಒಂದು ಡಾಕ್ಯುಮೆಂಟರಿ ಮಾಡೋದಕ್ಕೆ ಹೊರಡ್ತೀವಿ, ಒಂದು ಪುಸ್ತಕ ಬರೆಯೋದಕ್ಕೆ ಹೊರಡ್ತೀವಿ ಅಂದರೆ ಏನು ಮಾಡ್ತೀವಿ, ಅಲ್ಲಿ ನೆಗೆಟಿವ್ ಏನಿರುತ್ತೋ ಅದೆಲ್ಲ ತೆಗೆದು ಇದನ್ನು ವಿಜೃಂಭಿಸ್ತೀವಿ, ಹೀರೋಯಿಸಮ್ ಅಂತ ಒಂದು ತರ್ತೀವಿ, ವೈಭವೀಕರಣ. ಮತ್ತು ಆ ನಾಯಕ ಇದಾನಲ್ಲ, ಅವನಲ್ಲಿ ಒಂದೇ ಒಂದು ದೋಷ ಇರಲ್ಲ,
ಅವನಲ್ಲಿ ಒಂದೇ ಒಂದು ತಪ್ಪಿರಲ್ಲ ಅಂತ ಮಾಡ್ತೀವಿ. ಈಗ ಸ್ವಲ್ಪ ಬದಲಾಗ್ತಾ ಇದೆ. ಈಗ ಅಂದರೆ ಗ್ರೇ ಶೇಡ್ ಅಂತ ಕರಿತೀವಲ್ಲ, ಅಂತಹದ್ದಕ್ಕೆ ಈಗ ಹೋಗ್ತಾ ಇದೆ ಜಗತ್ತು. ಆ ಹೀರೋನು ತಪ್ಪು ಮಾಡ್ತಾನೆ ಅನ್ನುವ ಅಂದರೆ ಸಿನಿಮಾದೊಳಗೆ ಅಂತಾನೆ. ಮತ್ತೆ ತಪ್ಪು ಮಾಡೋದೇ ನಮ್ಗೆ ಸರಿ ಅಂತ ಅದು ಒಂದು ಬಂದಿದೆ. ಬೇರೆ ಬಂದಿದೆ. ಅದು ಒಂದು ಬಂದಿದೆ. ಆದರೆ ಇಲ್ಲಿ ಏನು ಮಾಡಿದ್ರು ವಾಲ್ಮೀಕಿಗಳು ಅಂದ್ರೆ ಹಾಗೇನೂ ಮಾಡಲಿಲ್ಲ. ಏನು ನಡೀತೋ ಅದನ್ನು ಬರೆದ್ರು. ಆಗ ನೀವು ರಾಮನನ್ನೂ ರಾಮ ಯಾಕೆ ಹೀಗೆ ಮಾಡ್ದ ಅಂತ ಕೇಳುವಂತೆ ಆಯಿತು ಅಂತ. ವಾಸ್ತವವಾಗಿ ಅದು ಸ್ವಾರಸ್ಯ, ಅದೇ ಸ್ವಾರಸ್ಯ, ಅದೇ ಸೊಗಸು ಆದಿಕಾವ್ಯದ್ದು. ಯಾಕೆ ಸೊಗಸು ಅಂತ ಅಂದರೆ, ಯಾವುದಾದರೂ ಒಂದು ಕೃತಿ ನಮ್ಮನ್ನು ಕಾಡಬೇಕು, ಅದು ಕಾಡದೇ ಇದ್ದರೆ ಅದರಿಂದ ಪ್ರಯೋಜನ ಇಲ್ಲ. ಹೀಗೆ ಓದಿ ಹೀಗೆ ಮರೆತು ಬಿಡುವಂತಾಗಿದ್ದಕ್ಕೆ ಪ್ರಯೋಜನ ಇಲ್ಲ. ರಾಮಾಯಣ ಹಾಗೆ ಕಾಡಿದ್ದಕ್ಕಾಗಿಯೇ ಅದು ಇವತ್ತವರೆಗೂ ಉಳಿದುಕೊಂಡು ಬಂದಿದೆ. ರಾಮಾಯಣ ಇವತ್ತವರೆಗೂ ಉಳಿಯೋದಕ್ಕೆ ಹಲವು ಕಾರಣಗಳಿವೆ. ಅದರಲ್ಲೊಂದು, ಅದು ಮನುಷ್ಯನ ಮನಸ್ಸನ್ನು ಕಾಡ್ತಾ ಇದೆ. ಇದು ಇದು ಹಾಗಾಗಬೇಕಾಗಿತ್ತಾ, ಇದನ್ನು ಹೀಗೆ ಮಾಡಬಹುದಾಗಿತ್ತಾ ಅಂತ ಅವನೊಳಗೊಂದು ಬರುತ್ತಲ್ಲ, ಅದು ರಿಲೇಟ್ ಮಾಡ್ತಾ ಹೋಗುತ್ತೆ. ಅಂದರೆ ಆ ಪ್ರಶ್ನೆ ಅವನಿಗೆ ಯಾಕೆ ಹುಟ್ಕೊಳ್ಳುತ್ತೆ ಅಂದರೆ, ಆ ಸನ್ನಿವೇಶ ಅವನ ಬದುಕಿನಲ್ಲಿ 10 ಸಲ ಬರುತ್ತೆ. ನೇರ ಹಾಗೆ ಅಂತಲ್ಲದೆ ಇರ್ಬೋದು, ಅದಕ್ಕೆ ಸಂಬಂಧಿಸಿದ ಅದರ ಸುತ್ತ ಇರುವ ಸನ್ನಿವೇಶಗಳು ಅವನ ಬದುಕಿನಲ್ಲಿ ಹುಟ್ಕೊಳ್ಳುತ್ತಲ್ಲ, ಆಗ ಅವನಿಗೆ ಅದರ ಜೊತೆಗೆ ಒಂದು ಸಮನ್ವಯ ಸಾಧ್ಯ ಆಗುತ್ತೆ. ಅವನು ಯಾವ ದಾರಿನೂ ಹಿಡಿಬೋದು ಅದರಲ್ಲಿ. ಹಾಗೂ ಅಲ್ಲಿ ತೋರಿಸಿದಂತೆಯೂ ಮಾಡ್ಬೋದು, ಇನ್ನೊಂದು ತರಹದಲ್ಲೂ ಮಾಡ್ಬೋದು. ಆದರೆ ಪ್ರಶ್ನೆ ಮನುಷ್ಯನ ಬದುಕಲ್ಲಿ ಬಂದೇ ಬರುತ್ತೆ, ಸನ್ನಿವೇಶ ಎದುರಾಗತ್ತೆ ಅಂತ. ಅಂಥವುಗಳನ್ನೆಲ್ಲ ವಾಲ್ಮೀಕಿ ಅದರಲ್ಲಿ ಜೋಡಿಸಿದರು ಅಂತ. ಹಾಗಾಗಿ ಅದು ಏನಾಯಿತು ಅಂತ ಅಂದರೆ, ಆದಿಕಾವ್ಯ ಅಂತ ಅಂದಾಗ ವಾಸ್ತವವಾಗಿ ಯಾವುದಾದರೂ ಒಂದನ್ನು ಮೊದಲು ಮಾಡ್ತೀವಲ್ಲ, ಆ ಮೊದಲು ಮಾಡಿದ್ದು ಮೊದಲನೆಯದ್ದು ಇದು ಅಂತ ಮಾತ್ರ ಗುರುತಿಸಿ ಥರ ಉಳ್ಕೊಳ್ಳುತ್ತೆಯೇ ಹೊರತು ಅದು ಜನಮಾನಸದಲ್ಲಿ ಉಳ್ಕೊಳ್ಳೋದಿಲ್ಲ. ಈಗ ಮೊದಲ ಸಿನಿಮಾ, ಮೊದಲ ನಾಟಕ, ಮೊದಲ ಕಾದಂಬರಿ ಅಂತ ಬಂದರೆ ಮುಂದಿನದ್ದರಷ್ಟು ವೈಶಿಷ್ಟ್ಯ ಅದರಲ್ಲಿ ಇರೋದಿಲ್ಲ. ಯಾಕೆ ಅಂದರೆ ಮನುಷ್ಯ ಯಾವಾಗಲೂ ಮಾಡ್ತಾ ಮಾಡ್ತಾ ಅದನ್ನು ಪರಿಷ್ಕಾರ ಮಾಡ್ತಾ ಹೋಗ್ತಾನೆ. ಅವನೇ ಇರಲಿ ಅಥವಾ ಮಾನವ ಜನಾಂಗ ಹಾಗೆ. ಅದು ಈಗ ಮಾಡಿದ್ದನ್ನು ಮತ್ತೊಬ್ಬ ಮಾಡುವಾಗ, ಮುಂದಿನ ಶತಮಾನದಲ್ಲಿ ಮಾಡುವಾಗ, ಮುಂದಿನ ಸಹಸ್ರಮಾನದಲ್ಲಿ ಮಾಡುವಾಗ ಅದಕ್ಕೊಂದು ಪರಿಷ್ಕಾರ ಕೊಟ್ಕೊಳ್ತಾನೆ. ಅದನ್ನು ಇನ್ನೂ ಚಂದಗೊಳಿಸ್ತಾನೆ, ಅದನ್ನು ಇನ್ನೂ ಆಕರ್ಷಕಗೊಳಿಸ್ತಾನೆ, ಇನ್ನೂ ಉಪಯುಕ್ತಗೊಳಿಸ್ತಾನೆ ಮನುಷ್ಯ. ಹಾಗಾಗಿ ಏನಾಗುತ್ತೆ, ಯಾವಾಗಲೂ ಈ ಆರಂಭದ ಬಿಂದು ಇದೆಯಲ್ಲ, ಅದಕ್ಕೊಂದು ಸೆಳೆತ ಉಳ್ಕೊಳ್ಳಲ್ಲ, ಆಕರ್ಷಣೆ ಉಳ್ಕೊಳ್ಳಲ್ಲ. ಆದರೆ ಅದು ಎಂಥ ಅದ್ಭುತವಾದ ಸೃಷ್ಟಿಯಾಗಿತ್ತು ವಾಲ್ಮೀಕಿಗಳಿದ್ದು ಅಂದರೆ, ಇವತ್ತಿಗೂ ಆದಿಕಾವ್ಯ ಉಳ್ಕೊಂಡಿದೆ ಅಂತ. ಅದರ ನಂತರ ಮಾನವ ಜನಾಂಗದಲ್ಲಿ, ನಾನು ಭಾರತದಲ್ಲಿ ಅಂತ ಮಾತ್ರ ಹೇಳ್ತಾ ಇಲ್ಲ, ಇಡೀ ಮಾನವ ಜನಾಂಗದಲ್ಲಿ ಸಾಹಿತ್ಯ ಕೃತಿಗಳು ಎಷ್ಟು ಬಂದಿರಬಹುದು. 1,00,000 ಕೋಟಿ ಸಾಹಿತ್ಯ ಕೃತಿಗಳು ಹುಟ್ಟುಕೊಂಡಿವೆ. ಎಷ್ಟು ನಿಂತಿವೆ ಅಂತ ನೋಡಬೇಕು ಅಂತ, ಎಷ್ಟು ಉಳಿದುಕೊಂಡಿವೆ ಅಂತ ನೋಡಬೇಕು. ಕೆಲವು ಹೆಸರೇ ಇಲ್ಲ, ಕೆಲವುದು ಹೆಸರು ಮಾತ್ರ ಉಳ್ಕೊಂಡಿದೆ, ಕೃತಿ ಇಲ್ಲ. ಇನ್ನೂ ಹಲವು ಕೃತಿ ಉಳ್ಕೊಂಡಿದೆ, ಓದೋರು ಗತೆ ಇಲ್ಲ ಅಂತ. ಅಂದರೆ ಅದನ್ನು ಇನ್ನೆಲ್ಲ ಉಳಿಸ್ಬೇಕು, ನಾವು ಲೈಬ್ರರಿಗಳಲ್ಲಿ ಉಳಿಸ್ಬೇಕು, ಅದನ್ನೆಲ್ಲೋ ಟೆಕ್ಸ್ಟ್ ಬುಕ್ಗಳಲ್ಲಿ ಬರೆದು ಉಳಿಸ್ಬೇಕು ಅನ್ನೋ ಥರ ಆಗಿರುತ್ತೆ. ಆದರೆ ಈ ಕೃತಿ ಮೊದಲ ಕೃತಿಯಾದರೂ ಅದು ಅಷ್ಟು ಕೌಶಲಯುತವಾದ ಕೃತಿಯಾಗಿತ್ತು. ಆದರೆ ಅದು ಆ ಮೂಲ ರೂಪವನ್ನೇ ಹಾಗೆ ಉಳಿಸ್ಕೊಂಡು ಇಲ್ವಲ್ಲ. ಅಂದರೆ ಅದಕ್ಕೆ ಬೇರೆ ಬೇರೆ ರೂಪಾಂತರಗಳು ಕೂಡ ಆಗಿದೆ. ಅದ್ರ ಜೊತೆಗೆ ನಂಗೆ ಅದು ಒಂದು ಪಾರ್ಟ್ ಆಫ್ ದ ಪ್ರಶ್ನೆ. ಇನ್ನೊಂದು, ಅದಕ್ಕೂ ಮೂಲ ರೂಪಕ್ಕೂ ಏನು ಅಂದರೆ ಈಗ ವ್ಯತ್ಯಾಸಗಳು, ಅದೊಂದು ಕುತೂಹಲ ನನಗೆ. ಮೂಲ ರೂಪವನ್ನು ಹಾಗೆ ಉಳಿಸ್ಕೊಂಡಿಲ್ಲ. ರಾಮಾಯಣ ಮಹಾಭಾರತ ಎರಡೂ ವಿಷಯದಲ್ಲಿ ಅಥವಾ ಪುರಾಣಗಳ ಹಲವು ಕಥೆಗಳ ವಿಷಯದಲ್ಲೂ ಮೂಲ ರೂಪವನ್ನು ನಾವು ಉಳಿಸ್ಕೊಂಡಿಲ್ಲ. ಮುಖ್ಯವಾಗಿ ಇದನ್ನೇ ನೋಡೋದಾದರೆ, ರಾಮಾಯಣ ಮಹಾಭಾರತಗಳು ಹಲವು ರೂಪದಲ್ಲಿ ಕಾಣಿಸಿಕೊಂಡು ಸಮಾಜದಲ್ಲಿ. ನೀವು ಒಂದೊಂದು ಊರಿಗೆ ಹೋದರೆ ರಾಮಾಯಣದ ಮಹಾಭಾರತದ ಬೇರೆ ಕಥೆಗಳಿವೆ, ಮತ್ತು ಅಲ್ಲಿರುವ ಕಥೆಗೆ 10 ಆವೃತ್ತಿ ಇದೆ, ಇಲ್ಲಿ 10 ಅವತರಣಿಕೆ ಇದೆ. ಇಲ್ಲಿ ಆ ಕಥೆ ಇನ್ನೊಂದೂರಲ್ಲಿ ಬೇರೆ ತರಹನೇ ಹೇಳುತ್ತೆ. ಅದು ಇನ್ನೊಂದು ಕಾವ್ಯ ಬೇರೆ ಥರ ಹೇಳುತ್ತೆ. ಒಂದು ನಾಟಕಕ್ಕೆ ತಂದರೆ ಅದನ್ನು ಬೇರೆ ಥರ ಹೇಳ್ತಾರೆ. ಅದನ್ನೊಂದು ಹರಿಕಥೆಗೆ ತಂದರೆ ಅದು ಬೇರೆ ರೂಪ ಪಡ್ಕೊಳ್ಳುತ್ತೆ. ಇವತ್ತು ಸಿನಿಮಾ ಧಾರಾವಾಹಿಗೆ ಬಂದರೆ ಅದಕ್ಕೆ ಇನ್ನೂ ಒಂದು ರೂಪ ಇದೆ ಅದಕ್ಕೆ. ಇಷ್ಟೆಲ್ಲ ಆಗಿರುವಾಗ ಏನಂದರೆ, ಮೂಲಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಬಂದುಬಿಡ್ತು, ಸಾಕಷ್ಟು ವ್ಯತ್ಯಾಸ ಬಂದುಬಿಡ್ತು. ಅಂದರೆ ಅದನ್ನು ಯಾರು ನಿರೂಪಿಸೋದನ್ನು ಹೊಸದಾಗಿ ಅವನ ಅಂಶಗಳದಲ್ಲಿ ಸೇರ್ಕೊಳ್ತಾ ಹೋದು, ಅವನ ಪರಿಕಲ್ಪನೆ ಸೇರ್ಕೊಳ್ತು, ಅವನ ಕಲ್ಪನೆ ಸೇರ್ಕೊಳ್ತು, ಅವನ ಆಶಯ ಸೇರ್ಕೊಳ್ತು, ಅವನ ಸಿದ್ಧಾಂತವೂ ಸೇರ್ಕೊಳ್ತು. ಹಾಗಾಗಿ ಅದೇ ರಾಮಾಯಣ, ಅದೇ ಮಹಾಭಾರತದ ವ್ಯಕ್ತಿಗಳು ಇವತ್ತಿ ಬಂದು ನಿಲ್ಲುವಾಗ ಅಲ್ಲಿ ಸಜ್ಜನನಾದವ ಇವತ್ತು ದುರ್ಜನ ಅಂತ ಅನ್ಸ್ಕೊಂಡ, ಅಂದರೆ ಅಲ್ಲಿ ನಾಯಕ ಅಂತ ಅನ್ಸ್ಕೊಂಡವ ಇವತ್ತು ಖಳನಾಯಕ ಅಂತ ಅನ್ಸ್ಕೊಂಡ, ಅಲ್ಲಿ ಖಳನಾಯಕ ಅಂದ್ಕೊಂಡವ ಇವತ್ತು ನಾಯಕ ಅಂತ ಅನ್ಸ್ಕೊಂಡ ಅನ್ನೋ ಅಷ್ಟರ ಮಟ್ಟಿಗೂ ಆಗಿಬಿಡ್ತು. ಇದೆಲ್ಲ ಯಾಕಾಯಿತು ಅಂತ ಅಂದರೆ, ಇದು ಕೂಡ ಮತ್ತೆ ಆ ಎರಡು ಕಾವ್ಯದ ವೈಶಿಷ್ಟ್ಯವನ್ನೇ ಹೇಳ್ತವೆ. ಅದು ಏನಾಯಿತು ಅಂತ ಕೇಳಿದರೆ, ಈಗ ನೋಡಿ, ಒಂದು ರಾಮಾಯಣ ಅಂತ ತೆಗೆದುಕೊಂಡ್ರೆ, ಈಗ ಮುಂದೆ ಬರುವಾಗ
ಈಗ ಕುವೆಂಪು ರಾಮಾಯಣ ಬರೆಯುವಾಗ ರಾಮಾಯಣ ದರ್ಶನಂ ಬರೆಯುವಾಗ ಅಗ್ನಿ ಪರೀಕ್ಷೆಗೆ ರಾಮ ತನ್ನನ್ನೂ ಒಳಪಡಿಸಿಕೊಂಡ ಅಂತ. ಈಗ ಗಂಡ ಹೆಂಡತಿ ಇದ್ದರು, ಗಂಡ ಹೆಂಡತಿ ಬೇರೆಯಾದರು, ಕಾರಣ ಏನೇ ಇರಲಿ, ಹೆಂಡತಿ ಒಂದು ಕಡೆ ಉಳ್ಕೊಂಡ್ಲು, ಗಂಡ ಒಂದು ಕಡೆ ಉಳ್ಕೊಂಡ. ಈಗ ಅಲ್ಲಿ ಯೋಚನೆ ನೋಡಿ, ಈಗ ಶೀಲದ ಬಗ್ಗೆ ಅನುಮಾನ ಹುಟ್ಟಿದರೆ ಗಂಡನಿಗೆ ಹೆಂಡತಿಯ ಮೇಲೆ ಹುಟ್ಟಿದಂತೆ ಹೆಂಡತಿಗೆ ಗಂಡನ ಮೇಲೂ ಹುಟ್ಟಬೇಕಲ್ವಾ ಅಲ್ವಾ? ಆಗ ಅಗ್ನಿ ಪರೀಕ್ಷೆಗೆ ಇಬ್ಬರೂ ಒಳಗಾಗಬೇಕಾಗಲ್ವಾ ಅಂತ ಒಂದು ಯೋಚನೆ ಹುಟ್ಕೊಂಡಾಗ ಅದು ಬಂತು. ಇನ್ಯಾವುದೋ ಒಂದು ಜೈನ ರಾಮಾಯಣದಲ್ಲಿ, ಪ್ರಾಚೀನದ ರಾಮಾಯಣದಲ್ಲಿ ಅಗ್ನಿ ಪರೀಕ್ಷೆ ಅಂಥದ್ದೇ ಇಲ್ಲ. ಯಾಕೆ ಅಂದರೆ ಅವರು ಹಿಂಸೆಯನ್ನು ಒಪ್ಪೋದಿಲ್ಲ. ಇದು ಹಿಂಸೆ ಇಲ್ಲೆಲ್ಲ ಏನನ್ನು ಹೇಳ್ತಾ ಇದೆ ಅಂತ ಅಂದರೆ, ಈ ಕಾಲ ಅಂದರೆ ಆಯಾ ಕಾಲದ ಒಂದು ಮೌಲ್ಯ, ಆಯಾ ಕಾಲಕ್ಕೆ ಒಬ್ಬ ಕೃತಿಕಾರನಿಗೆ, ಕವಿಗೆ, ಲೇಖಕನಿಗೆ ಏನನ್ನೋ ಒಂದನ್ನು ಹೇಳಬೇಕಾಗಿದೆ, ಏನನ್ನೋ ಒಂದನ್ನು ದಾಟಿಸಬೇಕಾಗಿದೆ, ಸಮೂಹಕ್ಕೆ ದಾಟಿಸಬೇಕಾಗಿದೆ, ಸಮಾಜಕ್ಕೆ ಹೇಳಬೇಕಾಗಿದೆ. ಅದನ್ನು ಹೇಳೋದಕ್ಕೆ ಅವನಿಗೆ ಸಿಕ್ಕ ಅದ್ಭುತವಾದ ಆಕಾರ ಯಾವುದು ಅಂದರೆ ಮತ್ತೆ ಅದೇ ಕಥೆಗಳು. ಆ ಕಥೆಗಳು ಅಷ್ಟು ಚೆನ್ನಾಗಿವೆ. ಒಂದು ಸಣ್ಣ ಟ್ವಿಸ್ಟ್ ಕೊಟ್ಟರೆ, ಸಣ್ಣ ಬದಲಾವಣೆ ಮಾಡಿದ್ರೆ ತನಗೇನು ಹೇಳಬೇಕೋ ಅದನ್ನು ಹೇಳೋದಕ್ಕಾಗತ್ತೆ. ಈಗ ರಾಮಾಯಣದಲ್ಲಿ ಅಗ್ನಿ ಪರೀಕ್ಷೆ ಅಂತ ಬರುವಾಗ ರಾಮನ ದೃಷ್ಟಿಕೋನ ಬೇರೆ, ಅದನ್ನು ಮುಂದೆ ಚರ್ಚಿಸಬಹುದು. ಅಂದರೆ ಹೊರಗಡೆ ಅದನ್ನು ಭಾಳ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಹಾಗಲ್ಲ, ರಾಮನ ಯೋಚನೆ ಬೇರೆ ಇದೆ. ಕುವೆಂಪು ಕಾಲಕ್ಕೆ ಅಂತ ಬಂದಾಗ, ಅಥವಾ ಕುವೆಂಪು ಕಾಲವನ್ನು ದಾಟಿ ನಾವಿವತ್ತು ಬಂದಿದ್ದೀವಲ್ಲ, ಇವತ್ತು ಬಂದಾಗ ಈ ಪ್ರಶ್ನೆಗಳು ಸಹಜವಾಗಿ ಎಲ್ಲರ ಮೇಲೂ ಇದೆ ಮತ್ತು ಎಲ್ಲರೂ ಎಲ್ಲರನ್ನು ಕೇಳ್ಕೊಳ್ತಾರೆ. ಇಲ್ಲಿ ಶೀಲದ ಪ್ರಶ್ನೆ ಹೌದು, ಹೆಣ್ಣಿನ ಮೇಲೆ ಮಾತ್ರ ಅಲ್ಲ, ಗಂಡಿನ ಮೇಲೆ ಅವತ್ತೂ ಇದೆ, ಅವತ್ತು ಇರಲಿಲ್ಲ ಅಂತೇನೂ ಅಲ್ಲ. ಹಾಗಾಗಿ ಇವತ್ತೇನು ಹೇಳಬೇಕಾಗಿದೆ ಅಂತ ಅಂದರೆ, ಒಬ್ಬ ಕವಿಗೆ ಅಗ್ನಿ ಪರೀಕ್ಷೆಗೆ ನೀನು ಒಳಗಾಗಬೇಕಾಗತ್ತೆ ಅಂತ ಅಂದರೆ, ಎಲ್ಲರ ಚಾರಿತ್ರ್ಯವು ಪ್ರಶ್ನಾರ್ಹವಾದ ಕಾಲಘಟ್ಟದಲ್ಲಿ ಬಂದ ವಿಷಯ ಅದು. ಎಲ್ಲರ ಚಾರಿತ್ರ್ಯವೂ ಪ್ರಶ್ನಾರ್ಹ. ಇವತ್ತು ನೋಡಿ, ನೀವು ಯಾರನ್ನು ನಾವು ನಂಬೋಕ್ಕಾಗಲ್ಲ. ನಾಳೆ ಬೆಳಗ್ಗೆ ಯಾರ್ದು ಯಾವ ಟಿ ವಿ ಚಾನಲ್ ಹೊಡ್ಕೊಳ್ತಾರೆ, ಯಾವ ಯೂಟ್ಯೂಬ್ನವ್ರು ಹೇಳ್ತಾರೆ ಅಂತ ಗೊತ್ತಾಗೋಲ್ಲ ಅನ್ನೋ ತರಹ ಸುಳ್ಳು ಇರ್ಬೋದು, ಸತ್ಯನೂ ಇರಬಹುದು. ಅಂದರೆ ಇವತ್ತಿನ ಮನುಷ್ಯ ಸಂಶಯದಲ್ಲೇ ಜಗತ್ತನ್ನು ನೋಡ್ತಾ ಇದ್ದಾನೆ. ಎಲ್ಲರ ಮೇಲೂ ಒಂದು ಸಂಶಯ ಇದೆ. ಎದುರಿಗೊಬ್ಬ ಬಂದರೆ ಇವನಿಗೇನು ಸ್ವಾರ್ಥ ಇರ್ಬೋದು, ಇವನು ನಿಜವಾಗೂ ಒಳ್ಳೆಯವನ, ಇವನು ಹೆಂಗೆ ಕಾಣಿಸ್ಕೊಳ್ತಾ ಇದ್ದಾನೋ ಅದೇ ಇವನೊಳಗೆ ಇನ್ನೊಬ್ಬ ಯಾರೋ ಇರ್ಬೋದಾ, ಅವನು ರಾಕ್ಷಸ ಆಗಿರ್ಬೋದಾ ಅಂತಲೇ ನೋಡೋದು ಅನ್ನೋದು ಆಗಿಬಿಟ್ಟಿದೆ ಅಂತ. ಪ್ರತಿಯೊಬ್ಬರನ್ನು ಸಂಶಯಿಸುವ ಹೊತ್ತಿನಲ್ಲಿ ಒಬ್ಬ ಕವಿ ಏನು ಹೇಳಬೇಕು ಅಂದರೆ, ಪ್ರತಿಯೊಬ್ಬನೂ ತನ್ನನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿಕೊಳ್ಳಬೇಕು ಅಂತ ಹೇಳಬೇಕು. ಅದನ್ನು ಕುವೆಂಪು ತೋರಿಸ್ಕೊಡ್ತಾರೆ ಅಂತ. ಹಾಗಾಗಿ ಈ ಬದಲಾವಣೆ ಆಗ್ತಾ ಬಂತಲ್ಲ, ಅದರಲ್ಲಿ ಎರಡು ತರಹದ ಬದಲಾವಣೆಗಳಿವೆ. ಈಗ ಕುವೆಂಪು ಅಂಥವರು ಮಾಡಿದ ಬದಲಾವಣೆ ಅಥವಾ ಪಂಪ ರನ್ನ ಅಂಥವರು ಮಾಡಿದ ಬದಲಾವಣೆಗಳಿಗೆ ಬೇರೆ ದೃಷ್ಟಿಕೋನ ಇದೆ, ಅದನ್ನು ಗಮನಿಸಬೇಕು. ಹಾಗಂತ ಇದೇ ಮೂಲ ರಾಮಾಯಣ ಅಂತ ಭಾವಿಸಬೇಕಾಗಿಲ್ಲ. ಇದು ಕುವೆಂಪು ರಾಮ, ತನ್ನನ್ನೇ ತಾನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿಕೊಳ್ಳುವವ ಕುವೆಂಪು ಸೃಷ್ಟಿಸಿದ ಹೊಸ ರಾಮ ಅವನು. ಅದೇ ರಾಮನ ಅದೇ ಕಥೆ ಅಲ್ಲ. ಹಾಗೆ ಯಾವ ಕಾಲಘಟ್ಟದಲ್ಲಿ ಯಾವ ಕೃತಿಕಾರ ಹೇಗೆ ಸೃಷ್ಟಿಸ್ತಾನೋ ಅದು ಹೊಸ ರಾಮಾಯಣ ಆಗತ್ತೆ, ಅದು ಹೊಸ ಮಹಾಭಾರತ ಆಗತ್ತೆ. ಈಗ ಉದಾಹರಣೆಗೆ ಕರ್ಣನನ್ನು ವೈಭವೀಕರಿಸಿದ ಕಾಲ ಕನ್ನಡದಲ್ಲಿ ಬಂದಿದೆ. ಕನ್ನಡದ ಪ್ರಾಚೀನ ಸಾಹಿತ್ಯಗಳಲ್ಲಿ ಕರ್ಣನನ್ನ ದೊಡ್ಡ ದುರಂತ ನಾಯಕ ಅಂತ ಚಿತ್ರಿಸಿದ್ದಾರೆ. ಇವತ್ತು ಹಾಗೇ ಇದೆ ಅದು. ಆದರೆ ಅವರು ಚಿತ್ರಿಸಿದ್ದು ತಪ್ಪ ಆಗಿದರೆ, ಕರ್ಣನನ್ನು ತಪ್ಪಾಗಿ ಭಾವಿಸಿ ಅವರು ಹಾಗೆ ಮಾಡಿದ್ರ ಅಂದರೆ ಇಲ್ಲ. ಅವರಿಗೆ ವ್ಯಾಸ ವಾಲ್ಮೀಕಿಗಳ ಬಗ್ಗೆ ಅವರಿಗೆ ಇದಿಲ್ಲ, ಅನಾದರ ಇಲ್ಲ. ಇವರು ತಪ್ಪು ಬರೆದಿದ್ದಾರೆ ಇವನ ಬಗ್ಗೆ ಅಂತ ಅಂದ್ಕೊಂಡು ಅವ್ರು ಬರಿತಾ ಇಲ್ಲ. ಆದರೆ ಅವರಿಗೇನು ಹೇಳಬೇಕಾಗಿದೆ, ಅವರ ಕಾಲಘಟ್ಟದಲ್ಲಿ ಒಬ್ಬ ಕರ್ಣ ಇದ್ದಾನೆ. ಯಾವ ಕರ್ಣ ಅಂದರೆ ಮಹಾಭಾರತದ ಕರ್ಣ ಅಲ್ಲ. ಇಲ್ಲೊಬ್ಬ ಎಲ್ಲ ಸಾಮರ್ಥ್ಯಗಳನ್ನು ಇರುವ, ಎಲ್ಲ ಪ್ರತಿಭೆಗಳು ಇರುವ ಒಬ್ಬ ಇದ್ದಾನೆ. ಆದರೆ ಅವನನ್ನು ಮೂಲೆಗುಂಪು ಮಾಡಿದೆ ಸಮಾಜ. ಆ ಮೂಲೆಗುಂಪು ಮಾಡೋದಕ್ಕೆ ಸಮಾಜ ಕ್ಷುದ್ರವಾದ ಯಾವುದೋ ಒಂದು ಕಾರಣ ಇಟ್ಕೊಂಡಿದೆ. ಆಗ ಅವನೇನು ಮಾಡ್ತಾನೆ ಅಂದರೆ, ಆ ಕರ್ಣನನ್ನು ತಂದು ಈ ಕರ್ಣನಲ್ಲಿ ತೋರಿಸ್ಕೊಡ್ತಾನೆ, ಅವನು ಇಲ್ಲೇನೋ ನಡೆದಿದೆ ಅಂತ. ಹೀಗೆ ಯಾವುದೇ ಕಾಲಘಟ್ಟದಲ್ಲೂ ನಿಂತು ಆ ಕಾಲದ ಮೌಲ್ಯದ ಅಧಃಪತನವನ್ನು ಹೇಳೋದಕ್ಕೆ ರಾಮಾಯಣ ಮಹಾಭಾರತಗಳು ಆಕರವಾಗಿ ನಿಂತವು. ಹೀಗೆ ಬದಲಾವಣೆಗಳು ಬಂದಾಗ ಇದು ಸ್ವೀಕಾರಾರ್ಹವಾದ ಬದಲಾವಣೆಗಳಾದವು. ಇದನ್ನು ಇದೇ ಪರಿಪ್ರೇಕ್ಷ್ಯದಲ್ಲಿ ನೋಡಬೇಕು ನಾವು ಅದನ್ನು. ಆದರೆ ಇನ್ನೂ ಒಂದು ಅಪಾಯಕಾರಿಯಾದದ್ದು ಮುಂದುವರಿಯಿತು. ಅದೇನು ಮುಂದುವರಿಯಿತು ಅಂತ ಅಂದರೆ, ಅಲ್ಲಿ ಯಾರನ್ನು ನಾವು ಇವರು ಆದರ್ಶ ಅಂತ ಹೇಳ್ತೀವೋ ಅವರೆಲ್ಲ ಅಪರಾಧಿಗಳು, ತಪ್ಪಿತಸ್ಥರು, ದುಷ್ಟರು ಅಂತ ಹೇಳುವ, ಅಲ್ಲಿ ಯಾರು ದುಷ್ಟರು ಅಂತ ಕಾಣಿಸ್ಕೊಂಡಿದ್ದಾರೋ ಅವರೆಲ್ಲ ಒಳ್ಳೆಯವರು ಅಂತ ಹೇಳುವ ಒಂದು ಇದು ಹೊರಡುತ್ತಲ್ಲ, ಅದು ಬಹಳ ತಪ್ಪಾಗಿ ಹೊರಟಿದ್ದು. ಅದು ಈ ಒಂದೂವರೆ ಶತಮಾನದ ಇತ್ತೀಚಿನ ಬೆಳವಣಿಗೆ. ಅದರ ಹುಟ್ಟಿಗೆ ಕಾರಣವೇ ಬೇರೆ. ಒಂದು ಜನಾಂಗ, ಇಷ್ಟು ದೊಡ್ಡ ಚರಿತ್ರೆಯುಳ್ಳ, ಇಷ್ಟು ಇತಿಹಾಸವುಳ್ಳ ಮನುಷ್ಯ ಜನಾಂಗದಲ್ಲಿ ಒಂದು ಜನಾಂಗ
ಪ್ರಾಚೀನದಲ್ಲೇ ಹೀಗಿತ್ತು ಅಂತ ಅನ್ನೋದನ್ನು ಕೆಲವರಿಗೆ ಒಪ್ಪೋಕ್ಕಾಗಲಿಲ್ಲ. ಆಗ ಅವರು ಅದರ ಬೀಜ ಬಿತ್ತಿದ್ರು. ಅವರೆಲ್ಲ ಏನು ಸರಿ ಇಲ್ಲ, ಅವರೆಲ್ಲರೂ ತಪ್ಪಿತಸ್ಥರು ಅಂತ. ಅಂದರೆ ಯಾರೂ ಇಲ್ಲಿ ಆದರ್ಶ ಅಲ್ಲ, ಅನಾದರ್ಶಗಳ ಕಂತೆ ಇದು ಅಂತ ಹೇಳುವಂತೆ ಇವುಗಳನ್ನು ತಪ್ಪಾಗಿ ಬಿಂಬಿಸಲಾಯ್ತಲ್ಲ, ಅಲ್ಲಿ ಮಹಾಕಾವ್ಯಗಳಿಗೆ ಅಪಚಾರ ಆಯಿತು.